ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಸಂದೀಪ್ ಸರ್, ಇಟ್ಸ್ ಬೀನ್ ಅನ್ ಆನರ್. ಬಿಗ್ ಬಾಸ್ ಅಲ್ಲಿದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ವಿಷಯಗಳನ್ನ ವಾರಾಂತ್ಯದಲ್ಲಿ ಹೇಳಿದ್ದನ್ನೆಲ್ಲ ಕೇಳಿ ತುಂಬಾ ತಿದ್ಕೊಂಡಿದ್ದೀನಿ. ಅದಾದ್ಮೇಲೆ ವಿನ್ನರ್ ಅಂತ ನಾನು ಕೈ ಹಿಡಿದೆತ್ತಿದ್ದೀನಿ. ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇಂಟ್ರೊಡಕ್ಷನ್ ಅಂತಾನೆ ಅನ್ಕೋಬಹುದು. ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ನೀವು ಬಂದಿದ್ದೀರಿ. ಕಮ್ ಹಿಯರ್ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಯಾಕಂತಂದ್ರೆ ನಿಮ್ಗೆ ಆಕ್ಚುಲಿ ನಾನು ಸುಮಾರು ದಿನದಿಂದ ತುಂಬಾ ಕಾಟ ಕೊಟ್ಟಿದ್ದೀನಿ. ಒಂದು ಥ್ಯಾಂಕ್ಸ್. ಕಾಟ ಕೊಟ್ಟಿರೋದಕ್ಕೆ ರಿಯಲಿ ಸಾರಿ. ಅಂಡ್ ಸರ್, ಸುಮಾರು ವರ್ಷಗಳಿಂದ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಆಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್. ನೀವು ಕೊಟ್ಟಿರೋ ಜಂಪ್ ಸೂಟ್ ನೇ ಹಾಕೊಂಡು ಬಂದೆ ಬಿಗ್ ಬಾಸ್ ಅಲ್ಲಿ. ದಟ್ ಇಸ್ ವೆರಿ ಸ್ವೀಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಹೆಚ್ಚು ಮಾತು ಅಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಮಾತೇ ಹೇಳ್ತಿಲ್ಲ. ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸರ್ ಯಾವಾಗ್ಲೂ ನನ್ನ ಮೇಲೆ ಹೀಗೆ ಇರಲಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಸಂದೀಪ್ ಸರ್, ಇಟ್ಸ್ ಬೀನ್ ಅನ್ ಆನರ್. ಬಿಗ್ ಬಾಸ್ ಅಲ್ಲಿದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ವಿಷಯಗಳನ್ನ ವಾರಾಂತ್ಯದಲ್ಲಿ ಹೇಳಿದ್ದನ್ನೆಲ್ಲ ಕೇಳಿ ತುಂಬಾ ತಿದ್ಕೊಂಡಿದ್ದೀನಿ. ಅದಾದ್ಮೇಲೆ ವಿನ್ನರ್ ಅಂತ ನಾನು ಕೈ ಹಿಡಿದೆತ್ತಿದ್ದೀನಿ. ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇಂಟ್ರೊಡಕ್ಷನ್ ಅಂತಾನೆ ಅನ್ಕೋಬಹುದು. ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ನೀವು ಬಂದಿದ್ದೀರಿ. ಕಮ್ ಹಿಯರ್ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಯಾಕಂತಂದ್ರೆ ನಿಮ್ಗೆ ಆಕ್ಚುಲಿ ನಾನು ಸುಮಾರು ದಿನದಿಂದ ತುಂಬಾ ಕಾಟ ಕೊಟ್ಟಿದ್ದೀನಿ. ಒಂದು ಥ್ಯಾಂಕ್ಸ್. ಕಾಟ ಕೊಟ್ಟಿರೋದಕ್ಕೆ ರಿಯಲಿ ಸಾರಿ. ಅಂಡ್ ಸರ್, ಸುಮಾರು ವರ್ಷಗಳಿಂದ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಆಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್. ನೀವು ಕೊಟ್ಟಿರೋ ಜಂಪ್ ಸೂಟ್ ನೇ ಹಾಕೊಂಡು ಬಂದೆ ಬಿಗ್ ಬಾಸ್ ಅಲ್ಲಿ. ದಟ್ ಇಸ್ ವೆರಿ ಸ್ವೀಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಹೆಚ್ಚು ಮಾತು ಅಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಮಾತೇ ಹೇಳ್ತಿಲ್ಲ. ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸರ್ ಯಾವಾಗ್ಲೂ ನನ್ನ ಮೇಲೆ ಹೀಗೆ ಇರಲಿ.